Welcome to all. Let us consider some of the questions of part B carrying 2 marks. ನೋಡಿ ಈ ಸೆಕ್ಷನಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 10 questions out of 14 questions. ಸೊ ಇಲ್ಲಿ ಏನು ಕ್ವಶನ್ಸ್ ಇದೆ ನೋಡೋಣ. ಸೊ 11th question, show that the relation R in the set 1, 2, 3 given by R equals 1, 2 to 1 is symmetric but not reflexive. Then 12th question, find the value of tan inverse root 3 minus secant inverse minus 2. Then 13th, find the value of sin of pi by 3 minus sin inverse minus half. Then 14th question, find the area of triangle whose vertices are 1, 3, 2, 5, 7, 5 using determinants. Then 15th, if A is a square matrix with the determinant of A equals 6, find the value of A inverse. Then 16th question is also relates to matrices. Then 17th, differentiate x to the power sin x with respect to x. Then 18th is if y equals log of log x base 7, find dy by dx. Okay, let us consider these questions one by one. Okay, let us consider the 11th question. ನೋಡಿ ಇಲ್ಲಿ 11ನೇ ಕ್ವಶನ್ ರಿಲೇಷನ್ ಕೊಟ್ಟಿದ್ದಾರೆ 1, 2 to 1. ಇಟ್ ಈಸ್ ಸಿಮೆಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸೊ ಅದಕ್ಕೆ ನಾವು ರೀಸನ್ ಬರೀಬೇಕಾಗುತ್ತೆ. ಸೊ ನೋಟ್ ಡೌನ್ ದ ಸೊಲ್ಯೂಷನ್ ಒನ್ ಬೈ ಒನ್. ಓಕೆ, ನೋಡಿ 11th ಕ್ವಶನಲ್ಲಿ ಸೊ ವಾಟ್ ಈಸ್ ದ ರಿಲೇಷನ್ ಗಿವನ್ 1, 2, 2, 1. ಕ್ಲಿಯರ್ಲಿ ನಮಗೆ ಗೊತ್ತಾಗ್ತಾ ಇದೆ ಇದು ಸಿಮೆಟ್ರಿಕ್ ಆಗಿದೆ ಬಟ್ ರಿಫ್ಲೆಕ್ಸಿವ್ ಅಲ್ಲ. ಯಾಕೆ ರಿಫ್ಲೆಕ್ಸಿವ್ ಅಲ್ಲ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಟ್ ನೋಡಿ ಗಮನಿಸಬೇಕು. ಸೊ ರಿಲೇಷನ್ ಆರ್ ಇನ್ ದ ಸೆಟ್ ಸೆಟ್ ಕೊಟ್ಟಿರ್ತಕ್ಕಂಥದ್ದು 1, 2, 3. ಹಾಗಾದರೆ ನನಗಿಲ್ಲಿ ಯಾವ ಎಲಿಮೆಂಟು ಕೂಡ ಅದೇ ಎಲಿಮೆಂಟಿಗೆ ರಿಲೇಟ್ ಆಗಿಲ್ಲ. ಲೈಕ್ 1, 1 ಇಲ್ಲ, 2, 2 ಅಂತಕ್ಕಂಥ ಪೇರು ಕೂಡ ಮಿಸ್ ಆಗಿದೆ. ದೇರ್ ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಸಿಮೆಟ್ರಿಕ್ ಯಾಕಾಗಿದೆ ಅದಕ್ಕೂ ಕೂಡ ನಾವು ರೀಸನ್ ಬರೀಬೇಕು. ನೋಡಿ 1, 2 ಇದೆ, 2, 1. ಸೊ 1, 2 ನಮ್ಮ ರಿಲೇಷನಲ್ಲಿ ಇದೆ. ದೆನ್ 2, 1 ಕೂಡ ನಮ್ಮ ರಿಲೇಷನಲ್ಲಿ ಇದೆ. ದೇರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್ ಆಗುತ್ತೆ. ಸೊ ಇದು ನಮ್ಮ 11ನೇ ಕ್ವಶನ್ಗೆ ಆನ್ಸರ್ ಆಗಿರ್ಬೇಕು. ನೋಡಿ 12th ಕ್ವಶನ್. ಸೊ ಲೆಟ್ ಅಸ್ ಕನ್ಸಿಡರ್ 12th ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ರೂಟ್ 3 ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2 ಅಂತ ಇದೆ. ದೆನ್ ಓಕೆ, 12th ಕ್ವಶನನ್ನು ಮಾಡೋಣ. ಸೊ 13th ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಸೈನ್ ಆಫ್ pi by 3 ಮೈನಸ್ ಸೈನ್ ಇನ್ವರ್ಸ್ ಆಫ್ ಮೈನಸ್ ಹಾಫ್ ಅಂತ ಇದೆ. ಸೊ ಇದರ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. ನೋಡಿ ಸೈನ್ ಆಫ್ pi by 3. ನೋಡಿ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಮೈನಸ್ ಆಫ್. ಸೊ ಫಾರ್ಮುಲಾ ಯೂಸ್ ಮಾಡಿದ್ರೆ ಮೈನಸ್ ಸೈನ್ ಇನ್ವರ್ಸ್ ಆಗುತ್ತೆ ಅದು. ಸೊ ಮೈನಸ್ ಈ ಮೈನಸ್ ಆಗಿರ್ತೀನಿ. ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಫಾರ್ಮುಲಾ ಏನು? ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಓಕೆ, ಲೆಟ್ ಮಿ ರೈಟ್ ಇಯರ್. ನೋಡಿ ನೀವು ನೋಟ್ ಮಾಡ್ಕೋಬೇಕಾದ ನಾವು ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಫಾರ್ಮುಲಾ ಈಸ್ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಈ ರಿಸಲ್ಟನ್ನು ಅಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಸೊ ಇದನ್ನು ನಾವು ಅಲ್ಲಿ ಯೂಸ್ ಮಾಡಿಕೊಂಡ್ರೆ ಆ ಸೈನ್ ನೋಡಿ. ಸೊ ದಟ್ ಸೈನ್ ಬಿಕಮ್ಸ್, ಸೊ ಅಲ್ಲಿ ಮೈನಸ್ ಇದೆಯಲ್ಲ, ಸೊ ಇದು ಸೈನ್ ಬಿಕಮ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಹಾಫ್ ಆಯಿತು. ಸೊ ಅಲ್ಲಿಗೆ ಸೈನ್ ಆಫ್ pi by 3 ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಅಂದರೆ ಸೈನ್ ಆಫ್ ವಿಚ್ ವ್ಯಾಲ್ಯೂ ಈಸ್ ಆಫ್ ಸೈನ್ 30 ಅಂದರೆ pi by 6. ಸೊ ಸೈನ್ ಆಫ್ pi by 3 ಪ್ಲಸ್ pi by 6. ಸೊ ಅಲ್ಲಿ ನನಗೆ ಸೈನ್ ಆಫ್ ನೋಡಿ ಎರಡಕ್ಕೂ ನಾನು LCM ತೊಗೊಂಡ್ರೆ 6 ಆಗುತ್ತೆ LCM. ದಟ್ ವಿಲ್ ಬಿ ವಾಟ್ 2pi ಪ್ಲಸ್ pi. ಅಲ್ಲಿಗೆ ನನಗೆ ಸೈನ್ ಆಫ್ 3pi by 6 ಕಂಟಿನ್ಯೂ ಮಾಡೋಣ. ಸೈನ್ ಆಫ್ 3pi by 6 ದಟ್ ಈಸ್ ನಥಿಂಗ್ ಬಟ್ ಸೈನ್ ಆಫ್ ಕ್ಯಾನ್ಸಲ್ ಮಾಡಿದ್ರೆ pi by 2 ಆಯಿತು. ಸೊ ಸೈನ್ 90 ವ್ಯಾಲ್ಯೂ ಎಷ್ಟು 1. ಸೊ ಇದು ನಮ್ಮ 13ನೇ ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್. ಓಕೆ,
So let us consider 14th question. Find the area of the triangle whose vertices are. ಸೊ ನಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಟೈಸಸ್ನ ನೋಟ್ ಮಾಡ್ಕೊಳ್ಳಿ 1 3. ಸೊ ಮೊದಲನೇ ವರ್ಟೆಕ್ಸ್ 1, 3, 2, 5, ದೆನ್ 7, 5 ಈ ವರ್ಟೈಸಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲ ಕೆಲಸ ನಮ್ಮದು ಇವನ್ನ x1 y1 x2 y2 x3 y3 ಅಂದ್ಕೊಳ್ಳಿ. ನೋಡಿ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾವನ್ನು ಇಲ್ಲಿ ಬರೀಬೇಕು. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ half mod. ಸೊ x1 x2 x3 y1 y2 y3 1 1 1 ಈ ಫಾರ್ಮುಲಾವನ್ನು ನಾವು ಬರೀಬೇಕು. ಸೊ ಇದರಲ್ಲಿ ನಾನು ರೀಪ್ಲೇಸ್ ಮಾಡಿದ್ರೆ ವಿಲ್ ಗೆಟ್ half mod 1 2 7 3 5 5 1 1 1 ಅಂತ ಬರುತ್ತೆ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಫಾರ್ಮುಲಾ ಬರೀಬೇಕು. ಲೆಟ್ ಅಸ್ ಕಂಟಿನ್ಯೂ ಹಿಯರ್. ಸೊ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಡಿಟರ್ಮಿನೆಂಟ್ 1 2 7 3 5 5 1 1 1. ಸೊ ಈಗ ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ಲೆಟ್ ಅಸ್ ಎಕ್ಸ್ಪ್ಯಾಂಡ್ ಇಟ್ ಅಲಾಂಗ್ ಫಸ್ಟ್ ರೋ. ಸೊ ಪ್ಲಸ್ ಮೈನಸ್ ಪ್ಲಸ್. ಸೊ 1. ಸೊ ನಮಗೆ ಗೊತ್ತಿದೆ ಇದು, ಲೀವ್ ದಟ್ ಕಾಲಮ್ ಆ್ಯಂಡ್ ದಟ್ ರೋ. ಸೊ ಇಲ್ಲಿ ನಮಗೆ ಇವಾಗ ಇದು ನೋಡಿ, 5 - 5 ದಟ್ ವಿಲ್ ಬಿ 0. ಸೊ 1 × 0 ಆಯಿತು, -3 ಇಂಟು, ಸೊ ದಟ್ ಈಸ್ 2 - 7 ದೆನ್ ಪ್ಲಸ್ 1 ಇಂಟು 10 - 35. ಸೊ ಅಲ್ಲಿಗೆ ಹಾಫ್ ಇಂಟು 1 × 0 0 -3 ಇಂಟು -5 ಪ್ಲಸ್ 1 ಇಂಟು -25. 10 - 35 ಈಸ್ -25. ಸೊ ಅಲ್ಲಿ ನಮಗೇನಾಯಿತು ನೋಡೋಣ. ಹಾಫ್ ಹಾಫ್ 0 ಪ್ಲಸ್ 15 -25. ಸೊ ಅಲ್ಲಿಗೆ ಹಾಫ್ ಇಂಟು, ಸೊ ದಟ್ ಈಸ್ 15 - 25 ಆಯಿತು. ಅಲ್ಲಿಗೆ ಹಾಫ್ ಇಂಟು 15 - 25 ಈಸ್ -10. ನೋಡಿ, ಇದು ಕ್ಯಾನ್ಸಲ್ ಮಾಡಿಕೊಂಡ್ರೆ 2 5s. ಸೊ ದಟ್ ಈಸ್ ಏರಿಯಾ ವಿಲ್ ಗೆಟ್, ಏರಿಯಾ ನೆಗೆಟಿವ್ ಬಂತು. ಸೊ ಏರಿಯಾ ಈಸ್ ಆಲ್ವೇಸ್ ಪಾಸಿಟಿವ್, ಸೊ ಟೇಕ್ ದ ಮಾಡ್ ಸೈನ್. ಸೊ ಅಲ್ಲಿ ನಮಗೆ ಆನ್ಸರ್ ಏರಿಯಾ ಆಫ್ ದ ಟ್ರಯಾಂಗಲ್ formed by the given vertices should be 5 square units. So you have to write the formula of area of triangle. Half into determinant of x1 x2 x3 y1 y2 y3 1 1 1. Then substitute the vertices and get the answer as 5 square units. ಓಕೆ, ನೋಡಿ 15th ಕ್ವಶನ್ನು. ಸೊ ಆ್ಯಕ್ಚುಲಿ ಇಲ್ಲಿ 15th ಕ್ವಶನ್ ಇಟ್ ಈಸ್ ಎ 1 ಮಾರ್ಕ್ ಕ್ವಶನ್, ಆದರೂ ಇಲ್ಲಿ 2 ಮಾರ್ಕ್ಸ್ ಬಂದಿದೆ. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ಡಿಟರ್ಮಿನೆಂಟ್ ಆಫ್ ಎ ಇಸ್ 6, ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತ ಇದೆ. ಓಕೆ, 15th ಕ್ವಶನ್ ನೋಡೋಣ. ಸೊ ಡಿಟರ್ಮಿನೆಂಟ್ ಆಫ್ ಎ 6 ಕೊಟ್ಟಿದ್ದಾರೆ. ಸೊ ನಮಗೇನು ಕೇಳಿದ್ದಾರೆ ಅವರು, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಎಷ್ಟು ಅಂತ ಕೇಳಿದೆ. ಸೊ ಒಂದು ಡಿಟರ್ಮಿನೆಂಟಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ ನೋಡಿ, ನಮಗೆ ನಮ್ಮ ಹತ್ರ ಎ ಒಂದು ಮ್ಯಾಟ್ರಿಕ್ಸ್ ಬಿ ಒಂದು ಮ್ಯಾಟ್ರಿಕ್ಸ್ ಅಂದರೆ ಅದಕ್ಕೆ ಅಸೋಸಿಯೇಟ್ ಆಗಿರೋ 2 ಡಿಟರ್ಮಿನೆಂಟ್ಸ್ ಇರ್ತದೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಬಿ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಅಲ್ಲಿಗೆ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಇದ್ರ ಪ್ರಕಾರ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಆಗಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ 6, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಕೂಡ 6 ಆಗುತ್ತೆ. ಅಲ್ಲಿಗೆ 6 6 36. ಸೊ ಇದು 15th ಕ್ವಶನ್. Then let us go for ನೋಡಿ 16ನೇ ಕ್ವಶನ್ ಮ್ಯಾಟ್ರಿಕ್ಸಿಗೆ ಸಂಬಂಧಪಟ್ಟದ್ದಿದೆ. 2 ಮ್ಯಾಟ್ರಿಸಸ್ ಆರ್ ಈಕ್ವಲ್. ಸೊ ಅಲ್ಲಿ ಏನಿದೆ ನೋಡೋಣ, x + y
ಎಕ್ಸ್ ಮೈನಸ್ ವೈ 3 ಮೈನಸ್ 6 ಅಂತ ಕೊಟ್ಟಿದ್ದಾರೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ 2 3 4 ಮೈನಸ್ 6 ಆದರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತಿದೆ. ಸೊ ವೆನ್ ಟೂ ಮ್ಯಾಟ್ರಿಕ್ಸಸ್ ಆರ್ ಈಕ್ವಲ್ ಮೀನ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು. ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2 ಆಗಬೇಕು. ಆಮೇಲೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಆಗಬೇಕು. ನೋಡಿ ಇವೆರಡು ಈಕ್ವೇಷನ್ಸು ಲೀನಿಯರ್ ಈಕ್ವೇಷನ್ಸ್. ಇವನ್ನ ನಾವು ಜಸ್ಟ್ ಆ್ಯಡ್ ಮಾಡಿಬಿಟ್ರೆ ಸೊ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು. ಎಕ್ಸ್ ಪ್ಲಸ್ ಎಕ್ಸ್ 2x ಈಸ್ ಈಕ್ವಲ್ ಟು 6 ಆದರೆ ಎಕ್ಸ್ ಈಸ್ ಈಕ್ವಲ್ ಟು 3. ನೋಡಿ ಎಕ್ಸ್ ಬೆಲೆ 3 ಬಂತು. ಸೊ ಇಲ್ಲಿ ನಮಗೆ ಎಕ್ಸ್ ಬೆಲೆ 3 ಆದರೆ ಇಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಓಕೆ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇನ್ ಫಸ್ಟ್ ಈಕ್ವೇಷನ್ 3 ಪ್ಲಸ್ ವೈ ಈಸ್ ಈಕ್ವಲ್ ಟು 2. ಅಲ್ಲಿಗೆ y ಈಸ್ ಈಕ್ವಲ್ ಟು 2 ಮೈನಸ್ 3. ಅಲ್ಲಿಗೆ y ಈಸ್ ಈಕ್ವಲ್ ಟು -1. ಸೊ ಎಕ್ಸ್ ವ್ಯಾಲ್ಯೂ ಇಸ್ 3 ಆ್ಯಂಡ್ y ವ್ಯಾಲ್ಯೂ ಆಫ್ y ಈಸ್ -1. ಸೊ ದಿಸ್ ಕಂಪ್ಲೀಟ್ 16th ಕ್ವಶನ್. ಓಕೆ 17th ಹೋಗೋಣ. ಸೊ ಡಿಫ್ರೆನ್ಷಿಯೇಟ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಸೊ ವೆರಿ ಈಸಿ ಕ್ವಶನ್. ನೋಡಿ ಎಕ್ಸ್ ಲೆಟ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಅಂತ ತಗೊಳ್ಳೋಣ. ಸೊ ಈ ಥರ ಫಾರ್ಮ್ನಲ್ಲಿರೋ ಫಂಕ್ಷನ್ಸಿಗೆ ನಾವು ಗೊತ್ತಿದೆ ನಮಗೆ ಲಾಗ್ ತೊಗೋಬೇಕು ಎರಡು ಕಡೆ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಅಲ್ಲಿಗೆ ಲಾಗ್ ತೊಗೊಳ್ಳೋಣ, ಎರಡು ಕಡೆ ಲಾಗ್ ಅಟ್ಯಾಚ್ ಮಾಡ್ತೀವಿ. ಲಾಗ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಆಯಿತು. ಸೊ ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಹಂಗೆ ಬರೆಯೋಣ. ನೋಡಿ ಲಾಗ್ ಎಮ್ ಟು ದಿ ಪವರ್ ಎನ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಸೈನ್ ಎಕ್ಸ್ ಲಾಗ್ ಎಕ್ಸ್ ಆಯಿತು. ಸೊ ಲಾಗ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಲಾಗ್ ಎಕ್ಸ್. ಓಕೆ ಅದನ್ನು ಇನ್ನೊಂದು ಸ್ಟೆಪ್ಪಲ್ಲಿ ಬರೆಯೋಣ. ಸೊ ಲಾಗ್ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಲಾಗ್ ಎಕ್ಸ್ ಆಯಿತು. ಸೊ ಈಗ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಲಾಗ್ ವೈ ಇದೆ. ಡೆರಿವೇಟಿವ್ ಲಾಗ್ ವೈ ಈಸ್ 1/y ಇಂಟು dy/dx ಆಯಿತು. ನೋಡಿ ಬಲಗಡೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಸೊ ಫಸ್ಟ್ ಫಂಕ್ಷನ್ ಈಸ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು 1/x ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಎಕ್ಸ್ ಹಂಗೆ ಬರೆಯೋಣ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು ಕಾಸ್ ಎಕ್ಸ್. ಸೊ ನಮಗೆ dy/dx ಬೇಕಾಗಿರೋದ್ರಿಂದ ವೈಯನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ರಿ. ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇಷ್ಟು ನಾವು ಆನ್ಸರ್ ಬರೆದ್ರೆ ಕ್ಲೋಸ್. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ನೋಡಿ 18th ಪ್ರಾಬ್ಲಮಿಗೆ ಹೋಗೋಣ. ಓಕೆ ಲೆಟ್ ಅಸ್ ಗೋ ಫಾರ್ 18th ಪ್ರಾಬ್ಲಮ್. ನೋಡಿ ಡಿಫ್ರೆನ್ಷಿಯೇಟ್ ಅಲ್ಲಿ ವೈ ಅಂತ ಕೊಟ್ಟಿಲ್ಲ. ಡಿಫ್ರೆನ್ಷಿಯೇಟ್ ಅಲ್ಲಿ ಹೇಳಿದ್ದಾರೆ ನೋಡಿ ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ 7 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಈ ಬೇಸ್ 7 ಇರೋದ್ರಿಂದ ವಿ ಕೆನಾಟ್ ಡೈರೆಕ್ಟ್ಲಿ ಡಿಫ್ರೆನ್ಷಿಯೇಟ್ ಇಟ್. ಇದನ್ನು ಚೇಂಜ್ ಆಫ್ ಬೇಸ್ ರೂಲ್ ಪ್ರಕಾರ ಬೇಸನ್ನು ಚೇಂಜ್ ಮಾಡಬೇಕು. ಸೊ ಚೇಂಜ್ ಆಫ್ ಬೇಸ್ ರೂಲ್ ಏನು ಹೇಳುತ್ತೆ ಲಾಗಿಗೆ ಸಂಬಂಧಪಟ್ಟಂಗೆ ಅಂದರೆ ಸಪೋಸ್ ಇಫ್ ಯು ಹ್ಯಾವ್ ಸೇ ಲಾಗ್ ಎ ಟು ದಿ ಪವರ್ ಬಿ ಅಂತಿದ್ದರೆ ನೋಟ್ ಮಾಡ್ಕೊಳ್ಳಿ. ಸಪೋಸ್ ನಾವು ಬೇಸ್ ಇಗೆ ಕನ್ವರ್ಟ್ ಮಾಡಬೇಕು. ಓಕೆ ದಟ್ ಈಸ್ ಬೇಸ್ ಇ ಅಂದರೆ ಈಗ ಸಪೋಸ್ ಇದನ್ನು ನಾವು ಬೇಸ್ ಇ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಲಾಗ್ ಎ ಬೇಸ್ ಇ ಡಿವೈಡೆಡ್ ಬೈ ಲಾಗ್ ಬಿ ಬೇಸ್ ಇ. ಸೊ ಈ ರೂಲನ್ನು ನಾವು ಅಪ್ಲೈ ಮಾಡಬೇಕಿಲ್ಲಿ. ಅಂದರೆ ಕೊಟ್ಟಿರ್ತಕ್ಕಂಥ ಲಾಗರಿದಮ್ನ ಬೇಸ್ ಇಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಬೇಸ್ 7 ಇರೋದ್ರಿಂದ ಬೈ ಚೇಂಜ್ ಆಫ್ ಬೇಸ್ ರೂಲ್ ಸೊ ಐ ವಿಲ್ ಕನ್ವರ್ಟ್ ದಿಸ್ ಟು ಬೇಸ್ ಇ. ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 7 ಬೇಸ್ ಇ. ನೋಡಿ ಈಗ ಚೇಂಜ್ ಆಫ್ ಬೇಸ್ ರೂಲ್ ಪ್ರಕಾರ ಇದು ಬೇಸ್ ಈಗ ಆಯಿತು. ಈಗ ಈ ಲಾಗ್ 7 ಡಿನಾಮಿನೇಟರ್ ಇದೆಯಲ್ಲ ಇದು ಕಾನ್ಸ್ಟೆಂಟ್. ಇದನ್ನೇನು ನಾವು ಡಿಫ್ರೆನ್ಷಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಹೊರಗಡೆ ಇರುತ್ತೆ. ಓಕೆ ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 7 ಬೇಸ್ ಇ. ದಿಸ್ ಈಸ್ ಬೈ ನಾವು ಬ್ರಾಕೆಟಲ್ಲಿ ಬರೀಬೇಕು ಚೇಂಜ್ ಆಫ್ ಬೇಸ್ ರೂಲ್ ಅಂತ ಪ್ರಕಾರ. ಸೊ ವಾಟ್ ವಿ ಗಾಟ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 7 ಬೇಸ್ ಇ. ಸೊ ಈಗ ನಾವು ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ dy/dx ಬರುತ್ತೆ. ನೋಡಿ ಈ 1/log 7 ಬೇಸ್ ಇ ಕಾನ್ಸ್ಟೆಂಟ್ ಹಂಗೆ ಇರಲಿ ಇಂಟು ನಾವು ಲಾಗ್ ಆಫ್ ಲಾಗ್ ಎಕ್ಸ್ ಬೇಸ್ ಇನ ಡಿಫ್ರೆನ್ಷಿಯೇಟ್. ಲಾಗ್ ಆಫ್ ಲಾಗ್ ಎಕ್ಸ್ ಅಂದರೆ ಹೊರಗಡೆ ಒಂದು ಲಾಗ್ ಎಕ್ಸ್ ಒಳಗಡೆ ಒಂದು ಲಾಗ್ ಎಕ್ಸು. ಸೊ ಲಾಗ್ ಎಕ್ಸಿನ ಡೆರಿವೇಟಿವ್ ಏನು 1/x ಅಂದರೆ 1/log x ಇಂಟು ಚೈನ್ ರೂಲ್ ಪ್ರಕಾರ ಈ ಲಾಗ್ ಎಕ್ಸಿನ ಡೆರಿವೇಟಿವ್ ಬರೀಬೇಕು 1/x. ಇಷ್ಟು ನಮ್ಮ ಆನ್ಸರ್ ಆಗಿರಬೇಕು ಆ ಕ್ವಶನ್ಗೆ. ಓಕೆ 18th ಕ್ವಶನ್ಗೆ ಓಕೆ ಲೆಟ್ ಅಸ್ ಕಮ್ ಬ್ಯಾಕ್ ಫಾರ್ 13th. ನೋಡಿ 13ನೇ ಕ್ವಶನ್ನು
ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಂಬಂಧಪಟ್ಟಿದ್ದು. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ರು. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ √3 ಮೈನಸ್ ಸೀಕ್ಯಾಂಟ್ ಇನ್ವರ್ಸ್ -2 ಅಂತ ಇತ್ತು. ಓಕೆ, 13th ಕ್ವಶನ್. ಸೊ ಲೆಟ್ ಅಸ್ ವರ್ಕೌಟ್ ದಿಸ್. ನೋಡಿ, ಟ್ಯಾನ್ ಇನ್ವರ್ಸ್ √3 ಅಂತಿದೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಆ್ಯಂಗಲನ್ನು ಬರೀಬೋದು. ಬರೆಯೋಣ. ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ ಟ್ಯಾನ್ 60. ಓಕೆ, ಅಂದರೆ ಟ್ಯಾನ್ π/3 ಅಂತ ಬರೀಬೋದು. ದೆನ್ ಮೈನಸ್ ನೋಡಿ, ಸೀಕ್ಯಾಂಟ್ ಇನ್ವರ್ಸ್ ಆಫ್ -2 ಅಂತಿದೆ. ಇಲ್ಲಿ ತೋರಿಸ್ಬಿಡೋಣ. ಅದಕ್ಕೆ ಫಾರ್ಮುಲಾ ಏನು? ಸೀಕ್ಯಾಂಟ್ ಇನ್ವರ್ಸ್ -x ಫಾರ್ಮುಲಾ ಈಸ್ π ಮೈನಸ್ ಸೀಕ್ಯಾಂಟ್ ಇನ್ವರ್ಸ್ x. ನೋಡಿ, ಈ ರಿಸಲ್ಟನ್ನು ಈ ಬ್ರ್ಯಾಕೆಟಲ್ಲಿ ಯೂಸ್ ಮಾಡಬೇಕು. ಓಕೆ, ಲೆಟ್ ಅಸ್ ಸೀಕ್ಯಾಂಟ್ ಇನ್ವರ್ಸ್ ಆಫ್ -x ಫಾರ್ಮುಲಾ ಏನು? π ಮೈನಸ್ ಸೀಕ್ಯಾಂಟ್ ಇನ್ವರ್ಸ್ 2 ಅದಕ್ಕೆ ಯೂಸ್ ಮಾಡ್ತೆ. ಸೊ ಈ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ π/3 ಅಂದರೆ ದಟ್ ವಿಲ್ ಬಿ π/3 ಓನ್ಲಿ ಮೈನಸ್ ಆಫ್. ಸೊ π ಮೈನಸ್ ನೋಡಿ, ಸೀಕ್ಯಾಂಟ್ ಇನ್ವರ್ಸ್ 2 ಅಂತಿದೆ. ಸೊ ಸೀಕ್ಯಾಂಟ್ ಇನ್ವರ್ಸ್ 2 ಅಂದರೆ ಸೀಕ್ಯಾಂಟ್ 60 ಅಂದರೆ ನಾನು ಯಾವ ಆ್ಯಂಗಲ್ ಬರೀಬೇಕಲ್ಲಿ π/3 ಬರೀಬೇಕು. ಸೀಕ್ಯಾಂಟ್ 60 ಅಂದರೆ. ಸೊ ಇಫ್ ಐ ರಿಮೂವ್ ದ ಬ್ರಾಕೆಟ್ ಮೈನಸ್ π ಮೈನಸ್ ಟು ಮೈನಸ್ ಪ್ಲಸ್ π/3. ಸೊ π/3 ಮೈನಸ್ π ಪ್ಲಸ್ π/3. ಸೊ ನೀವು ಇದನ್ನೆಲ್ಲ LCM ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. ಸೊ ದಟ್ ಈಸ್ ಇಲ್ಲಿ 1 ಅಂತ ಬರ್ಕೊಂಡ್ರೆ ನೋಡಿ, π ಮೈನಸ್ 3π ಪ್ಲಸ್ π ಡಿವೈಡೆಡ್ ಬೈ 3. ಅಲ್ಲಿಗೆ π ಪ್ಲಸ್ π ದಟ್ ಈಸ್ 2π ಮೈನಸ್ 3π ದಟ್ ಈಸ್ ಮೈನಸ್ π. ಸೊ ಆನ್ಸರ್ ಮೈನಸ್ π/3 ಬರುತ್ತೆ. ಸೊ ದಟ್ ಈಸ್ ಆನ್ಸರ್ ಈಸ್ ಮೈನಸ್ π/3. ಸೊ ಇಟ್ ಈಸ್ ಆನ್ಸರ್ ಫಾರ್ 13th ಕ್ವಶನ್. Okay, let us consider this 19th question. Find the slope of the tangent to the curve. ನೋಡಿ, ಒಂದು ಕರ್ವ್. ವಾಟ್ ಈಸ್ ದ ಕರ್ವ್ ಗಿವನ್? x³ ಮೈನಸ್ 3x ಪ್ಲಸ್ 2 ಅಂತ ಹೇಳಿ. ಸೊ ಇದನ್ನು ನಮಗೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ನಥಿಂಗ್ ಬಟ್ ಡೆರಿವೇಟಿವ್. ಹಾಗಾದರೆ ನಾವು ಈ ಕೊಟ್ಟಿರ್ತಕ್ಕಂಥ ಕರ್ವನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. dy/dx ಆಯಿತು. ಸೊ ಡೆರಿವೇಟಿವ್ ಆಫ್ x³ ಈಸ್ 3x², ಡೆರಿವೇಟಿವ್ ಆಫ್ 3x ಈಸ್ 3. ಸೊ ಈಗ ಯಾವ ಪಾಯಿಂಟಲ್ಲಿ ಡೆರಿವೇಟಿವ್ ಕೇಳಿರೋದು? ಡೆರಿವೇಟಿವ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಹಾಗಾದರೆ ಎಕ್ಸ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡೋಣ. 3² ಮೈನಸ್ 3 ಅಲ್ಲಿಗೆ 27 ಮೈನಸ್ 3 ಅಂದರೆ ಆನ್ಸರ್ ಈಸ್ 24. ನೋಡಿ, ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಆಗುತ್ತೆ. ದಿಸ್ ಇಸ್ ದ 19th ಕ್ವಶನ್. ಸೊಲ್ಯೂಷನ್ ಫಾರ್ 19th ಕ್ವಶನ್. ದೆನ್ ಲೆಟ್ ಅಸ್ ಗೋ ಫಾರ್ 20th. ಸೊ ಏನು ಕೊಟ್ಟಿದ್ದಾರೆ ನೋಡೋಣ. ಇಫ್ √x ಪ್ಲಸ್ √y ಇಸ್ ಈಕ್ವಲ್ ಟು √a ದೆನ್ ಪ್ರೂವ್ ದಟ್ dy/dx ಇಸ್ ಈಕ್ವಲ್ ಟು -√5/x ಅಂತಿದೆ. ನೋಡಿ, ಇದೆರಡು ಕಡೆ ಈಗ ಡಿಫ್ರೆನ್ಷಿಯೇಟ್ ಮಾಡಿಬಿಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಬ್ಸರ್ವ್ ಮಾಡಿ. ಸೊ √xನ ಡೆರಿವೇಟಿವು ನಮಗೆ ಗೊತ್ತಿದೆ 1/2√x ಪ್ಲಸ್ ನೋಡಿ √yನ ಡೆರಿವೇಟಿವು 1/2√y ಇಂಟು ಆ y ಇರೋದ್ರಿಂದ dy/dx ಚೈನ್ ರೂಲ್ ಪ್ರಕಾರ. ಬಲಗಡೆ ಇಷ್ಟು ಕಾನ್ಸ್ಟೆಂಟ್, ಡೆರಿವೇಟಿವ್ ಕಾನ್ಸ್ಟೆಂಟ್ ಈಸ್ 0. ಸೊ ನಮಗೀಗ 1/2√y ಇಂಟು dy/dx ಇಸ್ ಈಕ್ವಲ್ ಟು ಈ 1/2√xನ ಬಲಗಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 1/2√x ಆಯಿತು. ಸೊ ಈ 2 ಎರಡು ಕಡೆ ಕ್ಯಾನ್ಸಲ್ ಆಯಿತು. ಸೊ ಉಳಿದಿದ್ದು ಬರೆಯೋಣ. 1/√y ಇಂಟು dy/dx 1/√y ಇಂಟು dy/dx ಇಸ್ ಈಕ್ವಲ್ ಟು, ಸೊ ರೈಟ್ ಹ್ಯಾಂಡ್ ಸೈಡ್ ಆ್ಯಸ್ ಇಟ್ ಈಸ್ ಬರೆಯೋಣ. ದಟ್ ಈಸ್ ಮೈನಸ್ 1/√x. ಸೊ ನಮಗೆ ಬೇಕಾಗಿರೋದು ಇದು dy/dx. ಸೊ ಹಾಗಾದರೆ dy/dx ಇಸ್ ಈಕ್ವಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ √y ನ್ಯೂಮರೇಟರಿಗೆ ಹೋಯಿತು, √x ಡಿನಾಮಿನೇಟರಿಗಿತ್ತು. ಅಥವಾ ಈ ರೂಟ್ ಎರಡಕ್ಕೂ ಕಾಮನ್ ಇರೋದ್ರಿಂದ ನೋಡಿ ಇದು ನಮ್ಮ ಫೈನಲ್ ಡೆರಿವೇಟಿವ್ ಈ ಥರ ಬರುತ್ತೆ. dy/dx ಇಸ್ ಈಕ್ವಲ್ ಟು ಮೈನಸ್ √y ಡಿವೈಡೆಡ್ ಬೈ x ಅಂತ. ಓಕೆ, 21 ನೋಡಿ, 21ನೇ ಕ್ವಶನ್ ನೋಡೋಣ. ಇಫ್ y ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ x² ಡಿವೈಡೆಡ್ ಬೈ 1 ಪ್ಲಸ್ x², ಫೈನ್ dy/dx ಅಂತಿದೆ.
ಸೊ ಇಲ್ಲಿ ನಮಗೆ ಡೆರಿವೇಟಿವ್ ಬರಬೇಕಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಫಾಲೋ ಮಾಡಬೇಕು. ನೋಡಿ ಇಲ್ಲಿ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಎಕ್ಸಿಗೆ ಪುಟ್ ಎಕ್ಸ್ ಈಕ್ವಲ್ಸ್ ಎ ಟ್ಯಾನ್ ಥೀಟಾ. ಅವಾಗ ನಮ್ಮ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದು ನೋಡಿ ಕಾಸ್ ಇನ್ವರ್ಸ್ ಯಾವ ಥರ ಇರುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಅಂದರೆ ಏನು, ಟ್ಯಾನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಈ ಥರ ಆಗುತ್ತೆ. ಸೊ ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್. ನೋಡಿ ಈ ಫಾರ್ಮುಲಾ ಇದು 1 ಮೈನಸ್ ಟ್ಯಾನ್ ಸ್ಕ್ವಯರ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಅಂದರೆ ಅದು ಕಾಸ್ 2 ಥೀಟಾ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಕಾಸ್ 2 ಥೀಟಾನ ನಾವು 1 ಮೈನಸ್ ಟ್ಯಾನ್ ಸ್ಕ್ವಯರ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಅಂತ ಬರಿತೀವಿ. ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಥೀಟಾ. ಸೊ ಅಲ್ಲಿಗೆ 2 ಥೀಟಾ ಆಯಿತು. ಸೊ ಇಲ್ಲಿ ನಾವು ಥೀಟಾ ನೋಡಿ ಎಕ್ಸಿಗೆ ನಾವು ಏನು ಹಾಕಿದ್ವಿ, ಕಾಸ್ ಥೀಟಾ ಹಾಕಿದ್ವಿ. ಸೊ ಇಲ್ಲಿ ಥೀಟಾ ಓಕೆ ಟ್ಯಾನ್ ಥೀಟಾ ಅಲ್ವಾ, ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಅಲ್ಲಿಗೆ ಇದು 2 ಟ್ಯಾನ್ ಇನ್ವರ್ಸ್ ಎಕ್ಸ್. ಈಗ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 2 ಆಗಿರುತ್ತೆ. ಡೆರಿವೇಟಿವ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ. ಸೊ ಇಟ್ ಈಸ್ ದಿ ಸೊಲ್ಯೂಷನ್ ಫಾರ್ 21st question. Okay, so let us work out the remaining parts in the next session.